ಎಲ್ಲರಿಗೂ ನಮಸ್ತೆ. ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನೇ ಬರೆದು ವಾಚಿಸುತ್ತಿರುವ ಮನಸ್ಸಲ್ಲಿ ಚೂರು ಜಾಗ ಬೇಕಿದೆ ಕಥೆಯ ಮುಂದುವರೆದ ಭಾಗವಿದು. ನನ್ನ ಪ್ರೀತಿಯನ್ನು ಒಪ್ಕೊಂಡು ನಿನ್ನ ಮನಸ್ಸಲ್ಲಿ ಚೂರೇ ಚೂರು ಜಾಗ ಕೊಡ್ತೀಯ ರುಷ್. ನೀನು ಸಮಾಜದ ಎದುರು ಕೊಟ್ಟಿರುವ ನಿನ್ನ ಹೆಂಡತಿಯ ಸ್ಥಾನಕ್ಕಿಂತ ನಿನ್ನ ಮನಸ್ಸಲ್ಲಿ ಕೊಡುವ ಜಾಗ ಬಹಳ ಮುಖ್ಯ ನನಗೆ. ಹಾಗೆ ಇದುವರೆಗೂ ಯಾರಿಂದಲೂ ಪ್ರೀತಿ ಕಾಣದ ನನಗೆ ಒಂದೇ ಒಂದು ಹಿಡಿ ಪ್ರೀತಿ ಕೊಡ್ತೀಯಾ? ಸಾಯುವವರೆಗೂ ನಿನ್ನ ಮನದಾಳಾಗಿ ನಿನ್ನೊಂದಿಗೆ ಇದ್ದು ಬಿಡ್ತೀನಿ ಎಂದು ಅವನೆದುರು ಉಂಗುರದ ಡಬ್ಬಿ ಕೂಡ ಚಾಚುತ್ತಾಳೆ ಋತ್ವಿ. ಜೇಬಿಗೆ ಕೈ ತೂರಿಸಿ ಇದುವರೆಗೂ ಅವಳು ಹೇಳುವ ಮಾತುಗಳನ್ನೇ ಕೇಳುತ್ತಾ ಅವಳನ್ನೇ ನೋಡುತ್ತಾ ನಿಂತಿದ್ದ ರುಷ್ನ ಎಚ್ಚರಿಸುವ ಹಾಗೆ, ಹೇಳು ರುಷ್, ನಿನ್ನ ಮನಸ್ಸಲ್ಲಿ ನನಗೂ ಪುಟ್ಟ ಜಾಗ ಕೊಡ್ತೀಯಾ? ಪ್ರೀತಿ ಕೊಡ್ತೀಯಾ? ನೀನು ನನ್ನನ್ನು ಪ್ರೀತಿ ಮಾಡ್ತೀಯಾ ಎಂದು ಮತ್ತೊಮ್ಮೆ ಕೇಳುತ್ತಾಳೆ ಋತ್ವಿ. ತನ್ನ ಗಂಟಲನ್ನು ಸರಿಪಡಿಸಿಕೊಳ್ಳುತ್ತಾ ಗಂಭೀರ ಮುಖಭಾವದಲ್ಲಿ ಅವಳನ್ನೇ ನೋಡುತ್ತಾ ಇಲ್ಲ ಎನ್ನುತ್ತಾನೆ ರುಷ್. ಹಾಂ, ಏನಂದೆ ಎಂದವಳಿಗೆ ತನ್ನ ಕಿವಿಗಳ ಮೇಲೆಯೇ ನಂಬಿಕೆ ಇಲ್ಲ. ನೀನು ಸರಿಯಾಗಿ ಕೇಳಿಸಿಕೊಂಡಿದ್ದೀಯಾ? ನನ್ನ ಉತ್ತರ ಇಲ್ಲ ಎನ್ನುವುದೇ. ಇಟ್ ಮೀನ್ಸ್ ನೋ ಎನ್ನುವ ರುಷ್ ಅವಳಿಗೆ ಬೆನ್ನು ಹಾಕಿ ನಿಂತರೆ ಇದುವರೆಗೂ ಮಂಡಿಯೂರಿ ಕುಳಿತೇ ಇದ್ದ ಋತ್ವಿ, ಹೇ ಕುಡ್ಕ, ಏನು ತಮಾಷೆ ಮಾಡ್ತಾ ಇದೀಯಾ? ನೀನು ನನ್ನನ್ನು ಲವ್ ಮಾಡ್ತೀಯಾ ಅಂತ ಗೊತ್ತು. ನೀನೇ ಹೇಳಬಹುದು ಅಂತ ಇದುವರೆಗೂ ಕಾದು ಸೋತು ಈಗ ನಾನೇ ನಿನಗೆ ಪ್ರಪೋಸ್ ಮಾಡ್ತಾ ಇದ್ದೀನಿ. ಹಾಗಂತ ಈಗ ನೀನೇನು ಡಿಮ್ಯಾಂಡ್ ಮಾಡುವ ನಾಟಕ ಆಡಬೇಡ. ನಿನ್ನಂಥ ಗುಜ್ರಿ ಐಟಮ್ಗೆ ನನ್ನಂಥ ಸ್ಕ್ರ್ಯಾಪ್ ಪೀಸೇ ಸರಿಯಾದ ಜೋಡಿ ಎನ್ನುತ್ತಲೇ ಮೇಲೆದ್ದು ಮತ್ತೆ ಅವನೆದುರು ನಿಲ್ಲುತ್ತಾಳೆ ಋತ್ವಿ. ಹೇಳು ರುಷ್, ನೀನು ಸುಮ್ಮನೆ ನನ್ನನ್ನು ಆಟವಾಡಿಸಲು ನೋಡ್ತಾ ಇದೀಯಾ ತಾನೇ? ನಾವೇನು ಚಿಕ್ಕ ಮಕ್ಕಳಲ್ಲ. ಇನ್ಮೇಲೆ ಜೀವನವನ್ನು ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕು. ನೀನು ನನ್ನನ್ನು ಪ್ರೀತಿ ಮಾಡ್ತೀಯಾ ತಾನೇ? ಇನ್ನು ಎಷ್ಟು ದಿನ ಹೀಗೆ ಕಾಡಿಸಿ ಖುಷಿ ಪಡ್ತೀಯ ಹೇಳು ಎನ್ನುವ ಋತ್ವಿಯ ಮಾತಿಗೆ ಮತ್ತೆ ಅಡ್ಡಡ್ಡ ತಲೆಯಾಡಿಸಿದ ರುಷ್ ತುಸು ಗಂಭೀರವಾಗಿ, ಇಲ್ಲ, ನಾನು ನಿನ್ನನ್ನು ಲವ್ ಮಾಡಲ್ಲ. ಇದುವರೆಗೂ ಲವ್ ಮಾಡಿಲ್ಲ, ಇನ್ನು ಮುಂದೆಯೂ ಲವ್ ಮಾಡಲ್ಲ. ನೀನು ನನ್ನ ಲೆವೆಲ್ಗೆ ಸೂಟ್ ಆಗಲ್ಲ ಎನ್ನುತ್ತಾನೆ. ಈಗ ಸಣ್ಣದಾಗಿ ಆತಂಕ ಶುರುವಾಗಿತ್ತು ಅವಳಲ್ಲಿ. ಇದುವರೆಗೂ ಇದ್ದ ಆತ್ಮವಿಶ್ವಾಸ ಎನ್ನುವ ಗಂಟು ಕರಗುತ್ತಿತ್ತು. ಪ್ಲೀಸ್ ಹಾಗೆಲ್ಲ ಹೇಳಬೇಡ ರುಷ್. ನಾನು ನಿನ್ನನ್ನು ತುಂಬ ಲವ್ ಮಾಡ್ತೀನಿ. ನಿನ್ನ ಹೊರತಾಗಿ ನನಗೆ ಜೀವನವೇ ಇಲ್ಲವೆಂದು ಭಾವಿಸಿದ್ದೀನಿ. ಮತ್ತದೇ ಸತ್ಯವೂ ಕೂಡ. ಇದುವರೆಗೂ ಲವ್ ಮಾಡಿಲ್ಲ, ಓಕೆ, ಬಟ್ ಇನ್ಮೇಲೂ ಮಾಡಲ್ಲ. ನಾನು ನಿನ್ನ ಲೆವೆಲ್ಗೆ ಮ್ಯಾಚ್ ಆಗಲ್ಲ ಅಂದರೆ ಏನರ್ಥ ರುಷ್? ಓಹ್, ನಾನು ಬಡವಿ ಅಂತಲ್ಲ? ಅಯ್ಯೋ, ನೀನು ಹಾಗೆಲ್ಲ ತಿಳಿಯಬೇಡ. ನಾನು ನಿನ್ನ ಹಾಗೆ ಶ್ರೀಮಂತೆ. ನನ್ನ ಹೆಸರಲ್ಲೂ ನಿನಗಿಂತ 2ರಷ್ಟು ಆಸ್ತಿ ಇದೆ. ಆದರೆ ಅಲ್ಲಿಗೆ ಹೋಗೋಕೆ ಭಯಪಡ್ತೀನಿ ಅಷ್ಟೇ. ಬೇಕಾದರೆ ನಾನು ನೀನು ಇಬ್ಬರು ಹೋಗೋಣ. ಲಾಯರ್ನ ಕರ್ಕೊಂಡು ಹೋಗೋಣ. ನನ್ನ ಹೆಸರಿನಲ್ಲಿರುವ ಎಲ್ಲ ಆಸ್ತಿಯನ್ನು ನಿನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸ್ತೀನಿ, ಅಥವಾ ನಿನಗೆ ಬರೆದು ಕೊಡ್ತೀನಿ. ಪ್ಲೀಸ್ ನನ್ನ ಪ್ರೀತಿಯನ್ನು ಒಪ್ಪಿಕೋ ರುಷ್. ನಾನು ಇದುವರೆಗೂ ಬಯಸಿದ ಯಾವುದೂ ಸಿಕ್ಕಿಲ್ಲ. ಈಗ ನಿನ್ನ ಪ್ರೀತಿಯೂ ಸಿಕ್ಕಲ್ಲ ಅಂದರೆ ನಾನು ಒಳಗೊಳಗೆ ಕುಸಿದು ಬಿಡ್ತೀನಿ ರುಷ್. ಅದಲ್ಲದೆ ನಾನು ಪ್ರೀತಿಸುವ ವ್ಯಕ್ತಿಗಳು ನನ್ನಿಂದ ದೂರವಾಗ್ತಾರೆ ಎನ್ನುವ ನನ್ನ ಅನಿಸಿಕೆ ಮತ್ತೊಮ್ಮೆ ನಿಜವಾಗಿ ಬಿಡುತ್ತೆ. ಈಗ ನೀನೇ ಹೇಳು, ನಾನು ಹೇಗಿದ್ರೆ ನಿನಗೆ ಇಷ್ಟ ಆಗ್ತೀನಿ ಅಂತ. ನಾನು ಹಾಗೆಯೇ ಚೇಂಜ್ ಆಗ್ತೀನಿ. ಆದರೆ ನನ್ನ ಪ್ರೀತಿಯನ್ನು ರಿಜೆಕ್ಟ್ ಮಾಡಬೇಡ ಎಂದು ದೀನವಾಗಿ ಕೇಳುತ್ತಾ ಅವಳು ಕಣ್ಣು ತುಂಬಿಕೊಂಡ್ರೆ, ನೀನು ನನಗಾಗಿ ಬದಲಾಗುವ ಅಗತ್ಯವಿಲ್ಲ. ನಾನು ಕೂಡ ಯಾರಿಗಾಗಿಯೂ ಬದಲಾಗಲ್ಲ. ಇದೇನು ಮೊದಲ ಸಲ ಅಲ್ವಲ್ಲ ನಾನು ಹೀಗೆ ಹೇಳ್ತಾ ಇರೋದು, ನೀನು ಹೀಗೆ ಕೇಳ್ತಾ ಇರೋದು. ನನಗೆ ನಿನ್ನ ಮೇಲೆ ಪ್ರೀತಿಯ ಭಾವನೆ ಹುಟ್ಟಲಿಲ್ಲ ಎನ್ನುವ ರುಷ್ನ ಮಾತಲ್ಲಿ ಏರಿಳಿತವೇ ಇರಲಿಲ್ಲ. ಆದರೆ ಅವನ ನಿರ್ಭಾವುಕ ಸ್ಪಂದನೆಯಿಂದಲೇ ಋತ್ವಿ ಸೋಲುವಂತಾಗಿದ್ದಳು. ಮತ್ತೆ ಆಗಾಗ ನನಗೆ ನೀನಂದರೆ ಇಷ್ಟ ಕಣೆ, ಯಾವತ್ತೂ ನನ್ನನ್ನು ಬಿಟ್ಟು ಹೋಗಬೇಡ ಕಣೆ ಅಂತ ಇದೆಯಲ್ಲ, ಯಾಕೆ? ಗಂಡ ಹೆಂಡತಿಯಾಗಿ ಸಂಸಾರ ಶುರು ಮಾಡಿ ಮಕ್ಕಳು ಮರೆಯವರೆಗೂ ಯೋಚನೆ ಮಾಡಿ ಈಗ ಹೀಗೆ ಹೇಳಿದರೆ ಅರ್ಥವೇನು? ನಿನ್ನ ಮನಸ್ಸಲ್ಲಿ ನನಗೆ ಜಾಗವಿಲ್ಲವೆಂದ ಮೇಲೆ ಹಾಗ್ಯಾಕೆ ಹೇಳಿದೆ ಹೇಳು? ನೀನು ಸುಳ್ಳು ಹೇಳ್ತಾ ಇದೆಯಾ ರುಷ್. ನಿನ್ನ ಮನಸ್ಸು ಕೂಡ ನನ್ನನ್ನೇ ಬಯಸುತ್ತಿದೆ ತಾನೇ ಎನ್ನುವ ಋತ್ವಿಯ ಮಾತಿಗೆ ಮತ್ತೆ ಅಡ್ಡಡ್ಡ ತಲೆಯಾಡಿಸುವ ರುಷ್ ಈಗಲೂ ಗಂಭೀರವಾಗಿಯೇ, ನಿನ್ನನ್ನು ಬಯಸಿದ್ದು ನನ್ನ ಮನಸ್ಸಲ್ಲ, ಬರೀ ದೇಹ ಬಯಸಿದ್ದು ನಿನ್ನನ್ನು ಎನ್ನುತ್ತಾನೆ. ಅವನ ಈ ಮಾತಿನಿಂದ ಆ ಹುಡುಗಿಗೆ ಆಗಿದ್ದು ಆಘಾತ. ಇದುವರೆಗೂ ಏನೋ ಎಂದುಕೊಂಡಿದ್ದ ಹೆಣ್ಣಿಗೆ ಅವನು ಹೇಳಿದ ಈ ಮಾತನ್ನು ಅರಗಿಸಿಕೊಳ್ಳುವುದಕ್ಕೆ ಕಷ್ಟವಾಗಿತ್ತು.
ಏನು ಏನು ಹೇಳ್ತಾ ಇದೆಯಾ ರುಷ್ ನೀನು? ದೇಹ ಬಯಸಿದ್ದು ಅಂದರೆ ಏನರ್ಥ ಎಂದವಳ ಎದೆ ಜೋರಾಗಿ ಡವಗುಟ್ಟುತ್ತಿತ್ತು. ಅರ್ಥ ಏನಂದರೆ, ನನ್ನ ಮನಸ್ಸಲ್ಲಿ ನಿನ್ನ ಮೇಲೆ ಪ್ರೀತಿ ಮೂಡಲೇ ಇಲ್ಲ. ನಾನು ಮನಸ್ಸಿನಿಂದ ನಿನ್ನನ್ನು ಯಾವತ್ತೂ ಬಯಸಲೇ ಇಲ್ಲ. ಬರೀ ದೇಹ ಮಾತ್ರವೇ ನಿನ್ನನ್ನು ಬಯಸಿದ್ದು ಎಂದು. ನಿನ್ನ ಮೇಲೆ ಪ್ರೀತಿಯೇ ಇಲ್ಲವೆಂದ ಮೇಲೆ ಮನಸ್ಸು ಬಯಸಲು ಹೇಗೆ ಸಾಧ್ಯ? ಎಲ್ಲ ಗಂಡಸರಿಗೆ ನಿನ್ನಂಥ ಹೆಣ್ಣನ್ನು ನೋಡಿದಾಗ ಯಾವ ಭಾವ ಹುಟ್ಟುವುದೋ ನನಗೂ ಸಹ ಅದೇ ಭಾವ ಹುಟ್ಟಿದ್ದು ಅಷ್ಟೇ. ಅಂದರೆ ಅರ್ಥ ಆಯಿತು ತಾನೇ ಎಂದು ಈಗಲೂ ಗಂಭೀರವಾಗಿಯೇ ಹೇಳುತ್ತಾನೆ ರುಷ್. ಪಟ್ಟನೆ ಕಣ್ಣ ಹನಿಗಳನ್ನು ಉದುರಿಸಿದ ಋತ್ವಿ, ನನ್ನಂಥ ಹೆಣ್ಣು ಅಂದರೆ ಏನರ್ಥ ಎಂದು ತಿಳಿಯಬಹುದಾ ಎಂದು ಅವನನ್ನೇ ನೋಡಲು ಅವಳು ಯಾವ ಅರ್ಥದಲ್ಲಿ ಕೇಳುತ್ತಿದ್ದಾಳೆ ಎಂದು ಅರ್ಥೈಸಿಕೊಂಡ ರುಷ್. ನೀನು ತಿಳಿದ ಅರ್ಥದಲ್ಲಿ ಹೇಳಿಲ್ಲ ನಾನು. ನಿನ್ನಂಥ ಅಂದರೆ ನಿನ್ನಷ್ಟು ಸುಂದರವಾದ ಹೆಣ್ಣನ್ನು ಎಂದರ್ಥ ಅಷ್ಟೇ. ನಿನ್ನನ್ನು ನೋಡಿದಾಗ ನನಗೂ ದೇಹದ ಬಯಕೆಗಳು ಕಾಡುತ್ತಿತ್ತು ಅಷ್ಟೇ ಹೊರತು ಮನದಲ್ಲಿ ಭಾವಗಳ ಸಂಚಲನವಾಗಲಿಲ್ಲ. ಇನ್ನು ಸಂಸಾರ, ಮಕ್ಕಳು, ಮರಿ ಅಂತ ಹೇಳಿದ್ದೀನಿ ನಿಜ. ಯಾಕಂದರೆ ನಾನು ನಿನ್ನನ್ನು ಮದುವೆ ಆಗಿದ್ದೀನಿ ಎಂದು ಮಾತು ಮುಂದುವರಿಸುವ ಮುನ್ನವೇ ಅವನನ್ನು ತಡೆಯುವ ಹಾಗೆ, ಪ್ರೀತಿ ಇಲ್ಲದೆ ಸಂಸಾರ ಸಾಧ್ಯವ ರುಷ್? ಇದುವರೆಗೂ ನನ್ನೊಂದಿಗೆ ಸಂಸಾರ ಮಾಡಿದೆ ಅಲ್ವಾ? ನಾನು ನಿನ್ನೊಂದಿಗೆ ಇದ್ದೆ ಅಲ್ವಾ? ಇಷ್ಟು ದಿನಗಳಲ್ಲಿ, ತಿಂಗಳುಗಳಲ್ಲಿ ನಿನಗೆ ಒಂದು ಕ್ಷಣವೂ ನನ್ನ ಮೇಲೆ ಪ್ರೀತಿಯೇ ಬರಲಿಲ್ವ ರುಷ್? ಒಂದೇ ಒಂದು ಕ್ಷಣಕ್ಕಾದರೂ ನನ್ನನ್ನು ಪ್ರೀತಿಸಬೇಕು ಅನಿಸಲೇ ಇಲ್ವಾ? ಮತ್ತು ಮನೆಯಲ್ಲಿ, ಆಫೀಸಲ್ಲಿ, ಹೊರಗಡೆ ಎಲ್ಲ ಕಡೆ ನನ್ನೊಂದಿಗೆ ಅಷ್ಟು ಚೆನ್ನಾಗೇ ಇದ್ದೆ. ಅಷ್ಟೊಂದು ಮುದ್ದಾಟ, ತುಂಟಾಟ ಎಲ್ಲ ಯಾಕೆ ಎಂದು ಕೇಳುವ ಋತ್ವಿಯ ಕಣ್ಣುಗಳು ಬಿಡುವಿಲ್ಲದೆ ಕಣ್ಣೀರನ್ನು ಸುರಿಸಿದರೆ, ಮುದ್ದು ಹುಡುಗಿಯ ಕೆನ್ನೆ ಅದಾಗಲೇ ಕಣ್ಣೀರಿನಿಂದಲೇ ತೊಯ್ದು ಹೋಗಿತ್ತು. ಇಲ್ಲ, ಯಾವತ್ತೂ ನಿನ್ನನ್ನು ಪ್ರೀತಿಸಬೇಕು ಅನಿಸಲೇ ಇಲ್ಲ. ಇನ್ನು ಮುದ್ದಾಟ, ತುಂಟಾಟ ಎಲ್ಲ ಗಂಡ ಹೆಂಡತಿಯ ನಡುವೆ ಕಾಮನ್. ಬರೀ ಗಂಡ ಹೆಂಡತಿ ಮಾತ್ರವೇ ಅಲ್ಲ, ಒಂದು ವಯಸ್ಕ ಗಂಡು ಹೆಣ್ಣು ಜೊತೆಯಾಗಿದ್ದರೆ ಈ ರೀತಿಯ ಸಲಿಗೆ ಸದರಗಳು ಹೆಚ್ಚೇ ಇರುತ್ತೆ. ಅದು ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಇದ್ದರೂ ಅಷ್ಟೇ. ಇನ್ನು ನಾನಂತೂ ನಿನಗೆ ತಾಳಿ ಕಟ್ಟಿದ್ದೆ, ಹೆಂಡತಿ ಎನ್ನುವ ಲೈಸೆನ್ಸ್ ಇತ್ತು. ಅದಕ್ಕೆ ಹಾಗೆಲ್ಲ ಆಡ್ತಾ ಇದ್ದೆ ಅಷ್ಟೇ ಹೊರತು ನನ್ನ ಮನಸ್ಸು ಅಥವಾ ಹೃದಯ ನಿನಗಾಗಿ ಎಂದಿಗೂ ಮಿಡಿಯಲೇ ಇಲ್ಲ. ಮತ್ತು ಪ್ರೀತಿ ಇಲ್ಲದೆ ಸಂಸಾರ ಸಾಧ್ಯವಾ ಅಂತ ಕೇಳಿದೆ ಅಲ್ವಾ? ಅದಕ್ಕುತ್ತರ ಸಾಧ್ಯ. ಬೆಸ್ಟ್ ಎಕ್ಸಾಂಪಲ್ ನಾನೇ ಇದ್ದೀನಲ್ಲ. ಈಗಾಗಲೇ ಎಷ್ಟೋ ಸಲ ಅದನ್ನೇ ಹೇಳಿದ್ದೀನಿ. ಮದುವೆ ನಂತರ ನಾವಿಬ್ಬರು ಫಸ್ಟ್ ಟೈಮ್ ಒಂದಾಗುವ ಮುನ್ನ, ಫಿಸಿಕಲ್ ಆಗಿ ಒಂದಾಗುವ ಮುನ್ನ, ಅದರ ನಂತರ ಸಹ ಅದನ್ನೇ ಹೇಳಿದ್ದೆ. ಈಗ ನಿನಗೆ ಅದು ತಪ್ಪು ಅನಿಸಿದರೆ ತಪ್ಪು ನಿನ್ನದೇ. ಯಾಕಂದರೆ ನಾನು ಯಾವತ್ತೂ ನಿನ್ನ ಒಪ್ಪಿಗೆ ಇಲ್ಲದೆ ನಿನ್ನನ್ನು ಮುಟ್ಟಿಲ್ಲ. ನೀನಾಗಿ ನೀನೇ ಒಪ್ಪಿದ ನಂತರವೇ ನಾನು ಕೂಡ ಮುಂದುವರೆದದ್ದು. ಒಂದು ವೇಳೆ ನೀನು ನಮ್ಮ ಮದುವೆಯ ನಂತರದ ಮೊದಲ ಮಿಲನದ ಬಳಿಕ ನನ್ನನ್ನು ತಡೆದ ಹಾಗೇ ತಡೆದಿದ್ರೆ ನಾನು ನಿನ್ನಿಂದ ದೂರವೇ ಇದ್ದು ಬಿಡ್ತಿದ್ದೆ. ಒಟ್ಟಿಗೆ ಇದ್ದಾಗ ನಿನ್ನನ್ನು ನೋಡಿ ನನಗೆ ಆಸೆ ಆಗೋದು ಕಾಮನ್ ತಾನೇ. ಆಗೆಲ್ಲ ನಾನು ನಿನ್ನನ್ನು ದೈಹಿಕವಾಗಿ ಬಯಸಿ ನಿನ್ನ ಬಳಿ ಬಂದಿದ್ದು ಎಷ್ಟು ಸತ್ಯವೋ, ನೀನು ಬೇಡ ಎಂದು ನಿರಾಕರಿಸಿದ್ದರೆ ನಿನ್ನನ್ನು ಮುಟ್ಟುತ್ತಿರಲಿಲ್ಲ ಎನ್ನುವುದು ಕೂಡ ಅಷ್ಟೇ ಸತ್ಯ ಎನ್ನುತ್ತಾನೆ ರುಷ್. ಅವನೇ ಅಷ್ಟೆಲ್ಲ ನೇರವಾಗಿ ಹೇಳಿದರೂ ಒಪ್ಪದ ಋತ್ವಿ, ಮತ್ತೆ ನನಗೆ ಏನಾದರೂ ಸ್ವಲ್ಪ ನೋವಾದರೂ ನೀನು ಸಹಿಸುತ್ತಿರಲಿಲ್ಲ? ಮತ್ತು ರೇಷ್ಮಾ ನನ್ನನ್ನು ಹಿಡಿದುಕೊಂಡು ಹೋದರೆ ಹೋಗಲಿ ಅಂತ ಬಿಡಬೇಕಿತ್ತು ತಾನೇ. ಅಲ್ಲಿಯವರೆಗೂ ಹುಡುಕಿಕೊಂಡು ಯಾಕೆ ಬಂದೆ ಎಂದರೆ, ನನ್ನ 1 ಕೋಟಿಯ ಋಣವಿದೆ ಅನ್ನೋದನ್ನು ಮರಿಬೇಡ ಋತ್ವಿ. ಅಲ್ಲದೆ ನನ್ನ ಮನಸ್ಸಿನ ನೋವುಗಳಿಗೆ ಮದ್ದು ಹಚ್ಚಿ ನನ್ನ ಬಗ್ಗೆ ತಪ್ಪಾಗಿ ತಿಳಿದ ಸಮಾಜದ ಎದುರು ನನ್ನ ಬಗ್ಗೆ ಒಳ್ಳೆಯದನ್ನೇ ಹೇಳಿ ನನ್ನ ಕುಟುಂಬವನ್ನು ಒಂದು ಮಾಡಿದ್ದು ನೀನೇ ಎನ್ನುವ ಕೃತಜ್ಞತೆ ಇದೆ ನನ್ನಲ್ಲಿ. ಅದಕ್ಕೆ ನಿನ್ನನ್ನು ಕಾಪಾಡಿದ್ದು. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ನೀನು ಚೆನ್ನಾಗಿ ಓದುವ ಹುಡುಗಿ ಎನ್ನುವ ಅನುಕಂಪದಲ್ಲಿಯೇ ನಿನ್ನನ್ನು ಕಾಲೇಜಿಗೆ ಸೇರಿಸಿದ್ದಷ್ಟೇ. ಈಗಾಗಲೇ ಎಷ್ಟೋ ಹೆಣ್ಣು ಮಕ್ಕಳ ಓದಿಗೆ ಸಹಾಯ ಮಾಡಿರುವ ಹಾಗೆಯೇ ನಿನ್ನದು ಕೂಡ. ಮತ್ತು ಇದಕ್ಕೆಲ್ಲ ಪ್ರೀತಿಯ ಲೇಪ ಹಚ್ಚಬೇಡ ನೀನು ಎನ್ನುತ್ತಾನೆ ರುಷ್. ಹಾಗಾದರೆ ಯಾವಾಗಲೂ ನನ್ನ ಜೊತೆಯೇ ಇರು, ನನ್ನಿಂದ ದೂರ ಹೋಗಬೇಡ ಅಂತ ಹೇಳ್ತಾ ಇದ್ದಿದ್ದು ಕೂಡ ಇದಕ್ಕೇನಾ? ಬರೀ ಇದೊಂದೇ ಕಾರಣಕ್ಕೆ ನನ್ನನ್ನು ನಿನ್ನ ಜೊತೆ ಇಟ್ಟುಕೊಂಡಿದ್ಯಾ ಎಂದವಳು ತನ್ನ ದೇಹದ ಕಡೆಗೆ ಕೈ ಮಾಡಿದರೆ ಅವಳಿಗೆ ಬೆನ್ನು ಹಾಕಿದ ರುಷ್. ಹೌದು, ಅದೊಂದೇ ಕಾರಣಕ್ಕೆ ನಿನ್ನನ್ನು ನನ್ನೊಂದಿಗಿರು ಎಂದಿದ್ದು ಎನ್ನುತ್ತಾನೆ. ಅಲ್ಲಿಗೆ ಅವಳಿಗಿದ್ದ ಎಲ್ಲ ಭರವಸೆಯ ಬೆಳಕು ನಂದಿ ಹೋಗಿತ್ತು. ಋತ್ವಿ
ಹಾಗಾದರೆ ಇದುವರೆಗೂ ನಾನು ನಿನ್ನ ಪ್ರೀತಿ ಎಂದು ಕಲ್ಪಿಸಿಕೊಂಡಿದ್ದು ಪ್ರೀತಿಯೇ ಅಲ್ವಾ? ಅದು ನನ್ನ ದೇಹದ ಮೇಲಿನ ಆಸೆಯಷ್ಟೇನಾ? ಇದುವರೆಗೂ ನಾನು ಭ್ರಮೆಯಲ್ಲಿ ಬದುಕ್ತಾ ಇದ್ದೀನಾ ಎಂದು ಸೋತ ಸ್ವರದಲ್ಲಿ ಕೇಳಿದರೆ, ನೀನು ನಿನ್ನ ಕಲ್ಪನಾ ಲೋಕದಲ್ಲಿ ಇದ್ದಿರಬಹುದು, ಆದರೆ ನಾನಂತೂ ಯಾವತ್ತೂ ಪ್ರಾಕ್ಟಿಕಲ್ ಆಗಿಯೇ ಇದ್ದೆ ಎನ್ನುವ ರುಷ್ನ ಕೈ ಹಿಡಿದ ಋತ್ವಿ, ಸರಿ, ನೀನು ಹೇಳಿದಂತೆಯೇ ಆಗಲಿ. ಇದುವರೆಗೂ ನಿಂಗೆ ನನ್ನ ಮೇಲೆ ಪ್ರೀತಿ ಹುಟ್ಟಿಲ್ಲ, ಬಟ್ ಇನ್ನು ಮುಂದೆ ಹುಟ್ಟಬಹುದು ಅಲ್ವಾ? ಪರವಾಗಿಲ್ಲ ರುಷ್, ನಿನಗಾಗಿ, ನಿನ್ನ ಪ್ರೀತಿಗಾಗಿ ನಾನು ಕಾಯ್ತೀನಿ ಎನ್ನುತ್ತಾ ತನ್ನ ಕಣ್ಣು, ಮೂಗು, ಬಾಯಿ, ಮುಖವನ್ನೆಲ್ಲ ಒರೆಸಿಕೊಳ್ಳುತ್ತಾಳೆ. ಆಗಲೂ ಅಡ್ಡಡ್ಡ ತಲೆಯಾಡಿಸುವ ರುಷ್ನದ್ದು ನಾಕಾರದ ಉತ್ತರವೇ. ಅಂದರೆ ಎಂದ ಹೆಣ್ಣಿನ ಕೈಯಿಂದ ತನ್ನ ಕೈ ಬಿಡಿಸಿಕೊಂಡ ರುಷ್, ಇನ್ನು ಮುಂದೆ ಕೂಡ ನಿನ್ನ ಮೇಲೆ ನನಗೆ ಪ್ರೀತಿ ಹುಟ್ಟಲ್ಲ. ಯಾಕಂದರೆ ನಾನು ಪ್ರೀತಿಸಿದ್ದು ಸದ್ವಿನಿಯನ್ನು ಮಾತ್ರವೇ ಎನ್ನಲು ಮತ್ತೆ ಅವನ ಕೈ ಹಿಡಿಯುವ ಋತ್ವಿ, ಆದರೆ ಅವಳೀಗ ಇಲ್ವಲ್ಲ, ಅವಳು ನಿನ್ನನ್ನು ಬಿಟ್ಟು ಹೋಗಿದ್ದಾಳಲ್ಲ ಎಂದಾಗ ಅವಳ ಕೈ ಬಿಡಿಸಿಕೊಂಡ ರುಷ್, 1 ನಿಮಿಷ ಇಲ್ಲೇ ಇರು, ಈಗ ಬರ್ತೀನಿ ಎಂದು ಆಚೆಗೆ ಹೋಗುತ್ತಾನೆ. ಅವನು ಯಾತಕ್ಕಾಗಿ ಆಚೆಗೆ ಹೋದ ಎಂದು ನಿಂತಲ್ಲೇ ಚಡಪಡಿಸುತ್ತಿದ್ದ ಹುಡುಗಿಗೆ ಈಗ ಆದದ್ದೇ ಬಹುದೊಡ್ಡ ಆಘಾತ. ಯಾಕಂದರೆ ರುಷ್ನ ಕೈ ಹಿಡಿದು ಬರುತ್ತಿದ್ದಾಳೆ ಸದ್ವಿನಿ. ಕೆಂಪು ಬಣ್ಣದ ಸೀರೆ, ಹಾರಲು ಬಿಟ್ಟಿರುವ ತುಂಡು ಕೂದಲು, 2 ಕೈ ತುಂಬ ಕೆಂಪು ಗಾಜಿನ ಬಳೆಗಳು, ಹಣೆಯಲ್ಲಿ ಬಿಂದಿ, ಕುಂಕುಮ, ಎಲ್ಲ ರುಷ್ ಇಷ್ಟಪಡುವ ಅಲಂಕಾರ ಸಾಲದಕ್ಕೆ ಜೊತೆಯಾಗಿ ನಡೆದು ಬರುತ್ತಿರುವವರ ಮುಖದ ಮೇಲೆ ನಗುವಿದೆ. ಪಾಪದ ಋತ್ವಿ ಸಂಪೂರ್ಣವಾಗಿ ಕುಸಿದೇ ಹೋಗಿದ್ದಾಳೆ. ಅವಳ ಬಳಿ ಬಂದ ರುಷ್, ಸದ್ವಿ, ಇವಳೆ ಋತ್ವಿ, ನನ್ನ ವೈಫ್. ನಿನ್ನನ್ನು ಕಾದು ಕಾದು ಸೋತು ಸಾಕಾಗಿ ಇವಳನ್ನು ಮದುವೆ ಆದೆ ಎಂದರೆ, ಓಹ್ ಇವಳೇನಾ? ನಾಟ್ ಬ್ಯಾಡ್ ಋಷಿ, ನಿನ್ನ ಆಪ್ಷನ್ ಚೆನ್ನಾಗೇ ಇದೆ, ಹುಡುಗಿ ಕೂಡ ಚೆನ್ನಾಗೇ ಇದ್ದಾಳೆ ಎಂದು ವ್ಯಂಗ್ಯವಾಗಿ ಹೇಳುತ್ತಾಳೆ ಸದ್ವಿನಿ. ಆದರೆ ಋತ್ವಿ, ಹೋ, ಇವಳನ್ನು ಕಾದು ಕಾದು ಸಾಕಾಗಿ ಒಂದು ಆಪ್ಷನ್ ಆಗಿ ನನ್ನನ್ನು ಮದುವೆ ಆಗಿದ್ದ ಎಂದು ಮನದಲ್ಲೇ ನುಡಿಯುವಾಗ, ಋತ್ವಿ, ಇವಳೇ ಸದ್ವಿನಿ, ಮೈ ಲವ್. ನನ್ನಿಂದ ದೂರ ಆದಳು ಅಂದ್ಕೊಂಡೆ, ಬಟ್ ಮತ್ತೆ ವಾಪಸ್ ಬಂದಿದ್ದಾಳೆ. ಐ ಆಮ್ ಸೋ ಹ್ಯಾಪಿ ಎನ್ನುತ್ತಾ ಸದ್ವಿನಿಯ ಭುಜ ಬಳಸುವ ರುಷ್ನನ್ನೇ, ಅವನ ಮುಖದ ಮೇಲಿನ ನಗುವನ್ನೇ ನೋಡುತ್ತಾ ಉಳಿದು ಬಿಡುತ್ತಾಳೆ ಋತ್ವಿ. ಸದ್ವಿ, ನೀನು ಕಾರಲ್ಲಿ ಕುಳಿತಿರು, ನಾನು ಈಗ ಬರ್ತೀನಿ ಎನ್ನುತ್ತಾ ಅವಳನ್ನು ರೆಸ್ಟೋರೆಂಟ್ನ ದ್ವಾರದವರೆಗೂ ಬಿಟ್ಟು ವಾಪಸ್ ಋತ್ವಿಯ ಬಳಿಗೆ ಬರುತ್ತಾನೆ ರುಷ್. ಅವನು ಬರುವ ವೇಳೆಗೆ ಊಟದ ಟೇಬಲ್ ಮೇಲಿದ್ದ ನೀರನ್ನು ತೆಗೆದು ಮುಖ ತೊಳೆಯುವ ಋತ್ವಿ ತನ್ನ ಫ್ರಾಕ್ನಲ್ಲೇ ಮುಖವನ್ನು ಒರೆಸಿಕೊಳ್ಳುತ್ತಾ ಮತ್ತೆ ಅವನೆದುರು ನಿಂತು ಮುಖದ ಮೇಲೆ ನಗು ತಂದುಕೊಂಡು, ಕಂಗ್ರ್ಯಾಚುಲೇಷನ್ಸ್ ರುಷ್ ಸರ್ ಎಂದು ಅವನೆದುರು ಕೈ ಚಾಚುವ ಋತ್ವಿಗೆ ಅವನು ಕೈ ನೀಡಿದಾಗ, ಕೊನೆಗೂ ನಿಮ್ಮ ಪ್ರೀತಿ ನಿಮಗೆ ವಾಪಸ್ ಸಿಕ್ತು. ಅದೃಷ್ಟವಂತರಿಗೆ ಮಾತ್ರ ಅವರ ಪ್ರೀತಿ ಸಿಗುತ್ತೆ ಅಂತಾರೆ. ನೀವು ಆ ಅದೃಷ್ಟವಂತ ಸರ್. ನಾನು ಮೊದಲಿಂದಲೂ ನತದೃಷ್ಟೆ. ಇದುವರೆಗೂ ನಾನು ಬಯಸಿದ್ದು ಏನೂ ಸಿಕ್ಕಿಲ್ಲ. ಈಗಲೂ ಅದೇ ಆಯಿತು. ಈ ರೀತಿಯ ಸೋಲು, ನಿರಾಸೆ, ಹತಾಶೆ ಎಲ್ಲವೂ ನನಗೆ ರೂಢಿಯಾಗಿದೆ. ಅಟ್ಲೀಸ್ಟ್ ನಿಮ್ಮ ಪ್ರೀತಿಯಾದರೂ ನಿಮಗೆ ಸಿಕ್ತಲ್ಲ, ಅದೇ ಖುಷಿ. ನೀವು ನಿಮ್ಮ ಪ್ರೀತಿಯ ಹುಡುಗಿಯ ಜೊತೆ ಚೆನ್ನಾಗಿರಿ ಸರ್. ನಿಮ್ಮ ನಡುವೆ ನಾನು ಬರಲ್ಲ. ನನಗೆ ಸಿಗದ ಪ್ರೀತಿ ಬೇರೆಯವರಿಗೂ ಸಿಗಬಾರ್ದು ಎಂದು ಯೋಚನೆ ಮಾಡಲ್ಲ ನಾನು ಎನ್ನುವಾಗ ಅವಳ ಮುಖದ ಮೇಲೆ ಮುದ್ದಾದ ಮುಗುಳ್ನಗು ಇದ್ದರೂ ಧ್ವನಿ ನಡುಗುತ್ತಿತ್ತು. ಜೊತೆಗೆ ಅವಳು ಒರೆಸಿದಷ್ಟು ಅವಳ ಕಣ್ಣುಗಳೆರಡೂ ತುಂಬಿ ಬರುತ್ತಿತ್ತು. ಹಾಗಾದರೆ ನಾನು ಹೋಗ್ಲಾ ಸರ್? ನಿಮ್ಮ ಹುಡುಗಿ ನಿಮ್ಮ ಬಾಳಿಗೆ ವಾಪಸ್ ಬಂದ ಮೇಲೆ ನನ್ನ ಅಗತ್ಯವೇನಿದೆ? ಸದ್ವಿನಿ ವಾಪಸ್ ಬರುವವರೆಗೂ ನೀನು ನನ್ನ ಜೊತೆಯೇ ಇರು ಅಂತ ಹೇಳಿದ್ರಲ್ಲ, ಈಗ ಅವರು ಬಂದಾಯಿತು ಅಂದಮೇಲೆ ನಾನು ಹೋಗಲೇಬೇಕಲ್ಲ ಎಂದವಳು ತಡೆದಷ್ಟು ಉಕ್ಕುತ್ತಿತ್ತು ದುಃಖ. ಆದರೂ ದುಃಖವನ್ನು ಹತ್ತಿಕ್ಕುವ ಪ್ರಯತ್ನ ಮಾಡುತ್ತಾ, ಸರಿ ಹೋಗ್ತೀನಿ ಸರ್, ನಾಳೆ ನಿಮ್ಮ ಮನೆಗೆ ಬಂದು ನನ್ನ ಕೆಲವೊಂದು ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತೀನಿ ಎನ್ನುತ್ತಾಳೆ. ಆದರೆ ಅವಳ ಕೈಯನ್ನು ಬಿಡದ ರುಷ್, ಅದು ಹೇಗೆ ಸಾಧ್ಯ ಋತ್ವಿ? ಸದ್ವಿನಿ ಬಂದರೂ ನಾನು ಹೇಳದೆಯೇ ನೀನು ಹೋಗುವ ಹಾಗಿಲ್ಲ ಅಂತ ಹೇಳಿದ್ದನ್ನು ಮರೆತು ಬಿಟ್ಯಾ? ಒಂದು, ನೀನು ನನಗೆ 1 ಕೋಟಿ ಕೊಡಬೇಕು. ಎರಡನೆಯದು, ನಮ್ಮಿಬ್ಬರ ಡೈವರ್ಸ್ ಆಗಬೇಕು. ನಿನ್ನಿಂದ ದುಡ್ಡನ್ನು ಕೊಡುವುದಕ್ಕೆ ಆಗಲ್ಲ ಅಂತ ಗೊತ್ತು. ಸೊ ನನಗೆ ಡೈವರ್ಸ್ ಕೊಟ್ಟು ಹೋಗು. ಮೊದಲ ಹೆಂಡತಿ ಇರುವಾಗ ಎರಡನೇ ಮದುವೆ ಆಗೋಕ್ಕೆ ಆಗಲ್ಲ ಎನ್ನುತ್ತಾನೆ. ಆಗ ಋತ್ವಿ, ನಿಮ್ಮಿಬ್ಬರ ಮದುವೆಗೆ ನನ್ನಿಂದ ಯಾವುದೇ ಅಬ್ಜೆಕ್ಷನ್ ಬರಲ್ಲ ಸರ್. ನೀವು ಧಾರಾಳವಾಗಿ ಅವರನ್ನು ಮದುವೆ ಆಗಿ ನೆಮ್ಮದಿಯಿಂದ ಬದುಕಿ.
ಇನ್ನು 1 ಕೋಟಿಯ ಬದಲಾಗಿ ನಾನು ಬದುಕಿರುವವರೆಗೂ ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತೀನಿ ಎಂದರು. ಒಪ್ಪದ ರುಷ್, ಅದೆಲ್ಲ ಬೇಕಾಗಿಲ್ಲ. ನಮ್ಮ ಡೈವರ್ಸ್ ಆಗುವವರೆಗೂ ನೀನು ನನ್ನ ಮನೆಯಲ್ಲೇ ಇರು. ನನಗೆ ಸಮಾಜದಲ್ಲಿ ನನ್ನದೇ ಆದ ಹೆಸರಿದೆ. ನಿನ್ನಿಂದ ಅದು ಹಾಳಾಗೋದು ಬೇಡ. ನಾಳೆಯೇ ಲಾಯರ್ ಹತ್ರ ಹೋಗೋಣ. ಡೈವರ್ಸ್ ಸಿಗುವವರೆಗೂ ನೀನು ನನ್ನ ಮನೆಯಲ್ಲೇ ಇರಬೇಕು. ಆ್ಯಂಡ್ ನನ್ನ ಪ್ರೀತಿ, ಐ ಮೀನ್ ನನ್ನ ಸದ್ವಿನಿ ಕೂಡ ನನ್ನ ಜೊತೆಯೇ ನನ್ನ ಮನೆಯಲ್ಲೇ ಇರ್ತಾಳೆ ಎನ್ನುತ್ತಾನೆ. ವಿಧಿ ಇಲ್ಲದೆ ಅವನ ಮಾತಿಗೆ ಒಪ್ಪಿದ ಋತ್ವಿ ಅವನಿಂದ ಕೈ ಬಿಡಿಸಿಕೊಂಡು ಸರಿ ಸರ್ ಎಂದಾಗ ಬಾ ಎಂದು ಮುಂದೆ ಮುಂದೆ ನಡೆಯುತ್ತಾನೆ ರುಷ್. ಅವನ ಹಿಂದೆಯೇ ಹೋಗುವ ಹುಡುಗಿಗೆ ಮನಸ್ಸು, ಕಂಡ ಕನಸುಗಳು ಜೊತೆಗೆ ಜೀವನವೇ ಚೂರು ಚೂರಾದ ಅನುಭವವಾದರೆ, ಅವಳ ಮುಂದೆ ಹೋಗುತ್ತಿದ್ದ ಹುಡುಗನಿಗೂ ತನ್ನ ಹೃದಯದ ಜೊತೆಗೆ ಕನಸುಗಳೆಲ್ಲ ಒಡೆದು ಹೋದ ಅನುಭವವಾಗಿತ್ತು. ಅದಕ್ಕೆ ಅವನೀಗ ಹಳೆಯ ರುಷ್ ಆಗುವ ತೀರ್ಮಾನ ಮಾಡಿದ್ದಾನೆ. ಅದು ಕೂಡ ಋತ್ವಿಯ ಪಾಲಿಗೆ ಮಾತ್ರವೇ. ಹಳೆಯ ರುಷ್ ಅಂದರೆ ಗೊತ್ತಲ್ಲ, ಅದೇ ಕೋಪಿಷ್ಟ, ಅದೇ ಜಗಳ, ಅದೇ ಕೆಟ್ಟ ಮಾತುಗಳು, ಅದೇ ಅವಮಾನ, ಅದೇ ಹಿಂಸೆ, ಅದೇ ನರಕ. ಒಟ್ನಲ್ಲಿ ಆ ಹುಡುಗಿಗೆ ಮತ್ತೆ ನರಕ ತೋರಿಸಬೇಕು ಎಂದುಕೊಂಡಿದ್ದಾನೆ ರುಷ್. ರುಷ್ನ ಕಾರಿನ ಬಳಿ ಬಂದ ಋತ್ವಿ ಅವನ ಪಕ್ಕದ ಸೀಟಿನಲ್ಲಿ ಕುಳಿತಿದ್ದ ಸದ್ವಿನಿಯನ್ನು ಕಂಡು ಏನೊಂದು ಹೇಳದೆ ಹಿಂಬದಿಯ ಸೀಟಿನಲ್ಲಿ ಕುಳಿತು ಸೀಟ್ಗೆ ಹೊರಗೆ ಕಣ್ಣು ಮುಚ್ಚಿದರೆ ಅವಳ ಮುಖವೇ ಕಾಣುವಂತೆ ಕಾರಿನ ಮಿರರ್ ಅಡ್ಜಸ್ಟ್ ಮಾಡಿ ಕಾರ್ ಸ್ಟಾರ್ಟ್ ಮಾಡ್ತಾನೆ ರುಷ್. ಆದರೆ ರೆಸ್ಟೋರೆಂಟ್ನಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ಗಾಗಿ ಅರೇಂಜ್ ಮಾಡಿದ್ದ ಅಡುಗೆ ಹಾಗೆ ಟೇಬಲ್ ಮೇಲೆ ಬೆಚ್ಚಗೆ ಕುಳಿತಿತ್ತು. ಜೊತೆಗೆ ಋತ್ವಿ ಪ್ರೀತಿಯಿಂದ ಹಚ್ಚಿದ ಕ್ಯಾಂಡಲ್ ಕೂಡ ಇನ್ನೂ ಉರಿಯುತ್ತಿತ್ತು. ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಋತ್ವಿಯನ್ನು ನೆನೆದರೆ ಪಾಪ ಅನಿಸುತ್ತೆ ಅಲ್ವಾ? ಅವಳ ಬರ್ತ್ಡೇ ದಿನ ಅವಳು ಬೇರೇನೋ ಬಯಸಿದರೆ ಇವನು ಬೇರೇನೋ ಕೊಟ್ಟು ಬಿಟ್ಟ. ಅವಳು ಕೇಳಿದ್ದು ಅವನ ಮನಸ್ಸಲ್ಲಿ ಚೂರು ಜಾಗವನ್ನು ಮಾತ್ರವೇ. ಅವನಿಂದ ಬಯಸಿದ್ದು ಹಿಡಿ ಪ್ರೀತಿಯನ್ನು ಮಾತ್ರವೇ. ಆದರೆ ಎರಡನ್ನೂ ಕೊಡಲ್ಲ ಎಂದವನು ತನ್ನನ್ನು ತೊರೆದು ಹೋಗಿದ್ದ ಹಳೆಯ ಪ್ರೇಯಸಿಯನ್ನೇ ಅವಳೆದುರು ನಿಲ್ಲಿಸಿದ್ದಾನೆ. ಜೊತೆಗೆ ಡೈವರ್ಸ್ ಬೇರೆ ಕೇಳ್ತಾ ಇದ್ದಾನೆ. ಹಾಗೆ ಇದೆಲ್ಲವನ್ನು ಉದ್ದೇಶಪೂರ್ವಕವಾಗಿಯೇ ಮಾಡ್ತಾ ಇದ್ದಾನೆ. ಹಾಗಾದರೆ ರುಷ್ನ ಉದ್ದೇಶ ಏನಿರಬಹುದು? ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್. ಬಾಯ್ ಬಾಯ್.